ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಮಶ್ರೂಮಿಂದ ಒಂದು ಸೈಡ್ ಡಿಶ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲಿಗೆ ಮಶ್ರೂಮ್ ಎಲ್ಲ ಮ್ಯಾರಿನೇಟ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಮಶ್ರೂಮ್ಗೆ ನಾನು ಅರ್ಧ ಚಮಚ ರೆಡ್ ಚಿಲ್ಲಿ ಪೌಡರು, ಅರ್ಧ ಚಮಚ ಅರಿಶಿನ, ಅರ್ಧ ಚಮಚ ಗರಂ ಮಸಾಲನ ಹಾಕ್ಕೊಂಡು 2 ಚಮಚ ಎಣ್ಣೆನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು 20 ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸಾರಿ. ಈ ರೀತಿ ಮ್ಯಾರಿನೇಟ್ ಮಾಡಿ ಸೈಡ್ಗೆ ತೆಟ್ಕೊಂಡ್ಬಿಡೋಣ. ಈಗ ಒಂದು ಪಾತ್ರೆಗೆ 3 ರಿಂದ 4 ಚಮಚ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ. ಇದಕ್ಕೆ ಈ ರೀತಿ ದಪ್ಪನಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಣ್ಣದಾಗಿ ಹೆಚ್ಚೋದು ಬೇಡ, ಈ ರೀತಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. 2 ನಿಮಿಷ ಇಲ್ಲಿ ಇದನ್ನು ಫ್ರೈ ಮಾಡಿದ್ದೀನಿ. ಈಗ ಇದನ್ನ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಹಾಗೆಯೇ ದಪ್ಪನಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನೂ ಸಹ ಅದೇ ರೀತಿ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಈಗ ಅದೇ ಎಣ್ಣೆಗೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಂಥ ಮಶ್ರೂಮ್ನ ಇಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀವಿ. ಇದು ಎಣ್ಣೆಗೆ ಹಾಕಿದ ತಕ್ಷಣ ಇದರಲ್ಲಿರೋ ನೀರೆಲ್ಲ ಆಚೆ ಬರುತ್ತೆ. ಆ ನೀರನ್ನೆಲ್ಲ ನಾವು ಚೆನ್ನಾಗಿ ಹಿಂಗಿಸ್ಕೋಬೇಕು. ನೋಡ್ತಾ ಇರ್ಬೋದು, ನೀರೆಲ್ಲ ಬಿಟ್ಕೋತಾ ಇದೆ. ಸ್ವಲ್ಪ ಹಸಿ ಬಟಾಣಿನ ಹಾಕ್ತಾ ಇದ್ದೀನಿ. ಸುಮಾರು ನಾನು ಒಂದು 5 ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಆ ನೀರನ್ನೆಲ್ಲ ಚೆನ್ನಾಗಿ ಹಿಂಗಿಸ್ಕೊಂಡಿದ್ದೀನಿ ನಾನು. ನೋಡಿ ಎಷ್ಟು ನೀರು ಬಿಟ್ಕೊಂಡು ಬಂದಿದೆ ಇದು. ನಾನಿಲ್ಲಿ ಸುಮಾರು ಒಂದು 1/4 kg ಮಶ್ರೂಮ್ನ ಹಾಕಿದ್ದೆ. ನೋಡಿ ಫ್ರೈ ಆದಮೇಲೆ ಎಷ್ಟಾಗಿದೆ. ಇದಕ್ಕೆ ನಾನು 2 ಸಣ್ಣ ಟೊಮೆಟೊನ ಹೆಚ್ಚಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಇದಕ್ಕೆ ಒಂದು 3/4 ಲೋಟ ಹಾಲನ್ನು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸೋಣ. ಸ್ವಲ್ಪ ಕಸೂರಿ ಮೇಥಿನ ಹಾಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎಲ್ಲ ಹಾಕಿಲ್ಲ. ಇದು ಥಿಕ್ನೆಸ್ಗಾಗಿ ಗೋಡಂಬಿ ಪೇಸ್ಟ್ ಸಹ ಹಾಕಿಲ್ಲ ನಾವು. ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು, ಗರಂ ಮಸಾಲ ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಅರ್ಧ ಚಮಚ ಸಕ್ಕರೆನ ಹಾಕಿ ಇಲ್ಲಿ ಫ್ರೈ ಮಾಡಿದ್ದೀನಿ. ನೋಡಿ ಈಗ ಇದು ಮಶ್ರೂಮ್ ಎಲ್ಲ ಬೆಂದಿದೆ. ಈಗ ನಾವಾಗಲೇ ಫ್ರೈ ಮಾಡಿಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಮಸಾಲೆ ಎಲ್ಲ ಚೆನ್ನಾಗಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಗೆ ಹೊಂದ್ಕೊಂಡ್ರೆ ಆಯಿತು. ನೋಡಿ ಈಗ ಇದಾಗಿದೆ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ. ನೋಡಿ ಈಗ ಇದು ರೆಡಿಯಾಗಿದೆ. ಇದನ್ನು ಚಪಾತಿ ಜೊತೆಗೆ ಅಥವಾ ಪೂರಿ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕ್ಕಿಂಗ್.